ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಕೋವಿಡ್ ನಿಯಂತ್ರಣದ ಬಗ್ಗೆ ನಿನ್ನೆ ಒಂದು ಸುತ್ತೋಲೆಯನ್ನು ಕಳಿಸಿದ್ದು, ಆ ಸುತ್ತೋಲೆಯ ಪ್ರಕಾರ ನಾವು ಬೆಳಗಿನಿಂದ ಹಲವಾರು ಸಂಘ ಸಂಸ್ಥೆಗಳು ಅಂದರೆ ವರ್ತಕರು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಸಂಘದ ಅಧ್ಯಕ್ಷರು ಮತ್ತು ಸಗಟು ವ್ಯಾಪಾರದವರು ಸಹಿತ ಕರೆದು ಅವ್ರಿಗೆಲ್ಲರಿಗೂ ಕೋವಿಡ್ ನಿಯಂತ್ರಣದಲ್ಲಿ ಸರ್ಕಾರ ಹೊರಡಿಸಿರೋ ಸುತ್ತೋಲೆ ಬಗ್ಗೆ ಏನೇನು ಕ್ರಮ ಜರುಗಿಸಬೇಕು ಹಾಗೂ ನಮ್ಮ ದೇವಸ್ಥಾನಗಳು ಅವ್ರಿಗೂ ಸಹಿತ ಕರೆದು ನಾವು ಬ್ರೀಫ್ ಮಾಡಿದ್ದೇವೆ. ಕಟ್ಟುನಿಟ್ಟಿನ ಕ್ರಮ ನಾವು ಜರುಗಿಸ್ತೀವಿ. ಮುಂದಿನ ದಿನಗಳಲ್ಲಿ ತಾವು ಕೂಡ ಅದನ್ನು ಪಾಲನೆ ಮಾಡಬೇಕು ಅಂತ ಹೇಳಿ ನಾವು ಹೇಳಿದ್ದೇವೆ. ಆ ಸರ್ಕಾರಿ ಸುತ್ತೋಲೆ ಇರೋಂಥ ಸರ್ಕಾರಿ ಸುತ್ತೋಲೆಯಲ್ಲಿ ಪ್ರಕಾರ ನಮ್ಮದು ಫಸ್ಟು ನೈಟ್ ಕರ್ಫ್ಯೂ ಏನಿದೆ, ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ ಏನು ನಿಷೇಧ ಇದೆ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಸರ್ಕಾರ ಹೇಳಿದೆ. ಅದನ್ನು ನಾವು ಕಂಟಿನ್ಯೂ ಮಾಡ್ತೇವೆ. ಆಮೇಲೆ ನಮ್ಮ ಕಚೇರಿಗಳು, ಎಲ್ಲ ಶಾಲೆಗಳು, ಕಚೇರಿಗಳು 5 ದಿನ ಕೆಲಸ ಮಾಡೋದು ಅಂತ ಹೇಳಿ ಸುತ್ತೋಲೆ ಹೊರಡಿಸಿದೆ. ಅದನ್ನು ಕೂಡ ನಾವು ಮಾಡ್ತೇವೆ. ಎಕ್ಸೆಪ್ಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಇವರೆಲ್ಲ ಏನು ನಮ್ಮ ರೂರಲ್ ಡೆವಲಪ್ಮೆಂಟ್ ಏನು ವಿಲೇಜ್ ಎಕ್ಸಿಕ್ಯೂಟಿವ್ ಲೆವೆಲಿಂದ ಅವ್ರನ್ನ ಹೊರತುಪಡಿಸಿ, ಹಾಗೂ ಸರ್ಕಾರದ ಸುತ್ತೋಲೆಯ ಪ್ರಕಾರ, ಸರ್ಕಾರದ ನಿರ್ದೇಶನದ ಪ್ರಕಾರ ಯಾರೂ ರಜವನ್ನು ಸರ್ಕಾರಿ ಅಧಿಕಾರಿಗಳು ಈ ಟೈಮ್ನಲ್ಲಿ ರಜವನ್ನು ಪಡಿಬಾರ್ದು ಅಂತ ಹೇಳಿದರೆ ಅನಾವಶ್ಯಕವಾಗಿ ರಜೆ ಹಾಕುವುದನ್ನು ನಾವು ನಿಷೇಧನ ಮಾಡಿ ಆದೇಶವನ್ನು ಮಾಡಿದ್ದೇವೆ. ಅದಾದಮೇಲೆ ನಮ್ಮ ಏನು ಪಬ್ಲಿಕ್ ಟ್ರಾನ್ಸ್ಪೋರ್ಟು ಇದ್ರ ಬಗ್ಗೆ ನಮ್ಮ BMRCLಲ್ಲಿ ಅಲ್ಲಿ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ಇಲ್ಲಿ ನಾವೇನು ಸದ್ಯಕ್ಕೆ ಏನು ನಾವು ಅವ್ರಿಗೆ ನಿರ್ದೇಶನ ಕೊಟ್ಟಿಲ್ಲ. ಅವ್ರನ್ನು ನಾಳೆ ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ನೋಡಿಕೊಂಡು ಅವ್ರಿಗೂ ಕೂಡ ನಿರ್ದೇಶನವನ್ನು ನೀಡ್ತೇವೆ. ಇದಾದಮೇಲೆ ನಮ್ಮ ಪಬ್ಸು, ಕ್ಲಬ್ಸು, ರೆಸ್ಟೋರೆಂಟ್ಸು, ಬಾರು, ಹೋಟೆಲ್ಲು, ಈಟ್ರೀಸು ಇವರೆಲ್ಲರಿಗೂ 50% ಸೀಟಿಂಗ್ ಕೆಪಾಸಿಟಿಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಕಟ್ಟುನಿಟ್ಟಾಗಿ ಹೇಳಿದ್ದೇವೆ. ಮತ್ತೊಮ್ಮೆ ಅವ್ರಿಗೆ ಕರೆದು ಕೂಡ ಒಂದು ಮೀಟಿಂಗ್ ಮಾಡಿ ಕೂಡ ಹೇಳಿದ್ದೇವೆ. ಅವರೆಲ್ಲ ನಾವು ಅದನ್ನು ಪಾಲಿಸ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಕಡೆಯೂ ನಾವು ಅವ್ರಿಗೆ ಒಂದೊಂದು ಬೋರ್ಡ್ ಹಾಕು ಅಂತ ಹೇಳಿದ್ದೇವೆ. ಏನು ಬೋರ್ಡು ಅಂದರೆ, ಬರ್ತಕ್ಕಂಥ ಗ್ರಾಹಕರು ಇರ್ಬೋದು ಅವರೆಲ್ಲರೂ 2 ಡೋಸ್ ಲಸಿಕೆ ಹಾಕಿಸ್ಕೊಂಡಿರಬೇಕು ಅನ್ನೋದನ್ನು ಕಡ್ಡಾಯ ಮಾಡಿ ಅಂತ ಹೇಳಿದರೆ ಅದಕ್ಕೆಲ್ಲ ಅವ್ರು ಒಪ್ಕೊಂಡಿದ್ದಾರೆ. ನಾವು ಬೋರ್ಡ್ ಹಾಕ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಪ್ಲಸ್ ಒಳಗಡೆ ಸ್ಯಾನಿಟೈಸರ್ಸು ಮತ್ತು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಕ್ಕಂಥದ್ದನ್ನು ಕಟ್ಟುನಿಟ್ಟಾಗಿ ಅವರು ಪಾಲಿಸಬೇಕು ಅಂತ ಹೇಳಿದ್ರು. ಅದನ್ನು ಕೂಡ ಅವರು ಒಪ್ಕೊಂಡು ಹೋಗಿದ್ದಾರೆ. ಈ ಸಿನಿಮಾ ಹಾಲ್ಸು, ಮಲ್ಟಿಪ್ಲೆಕ್ಸು, ಥಿಯೇಟರ್ಸು ಇವಕ್ಕೆಲ್ಲ 50% ಆಕ್ಯುಪೆನ್ಸಿಲಿ ಅವರು ಇದನ್ನು ತೊಗೊಳ್ಬೇಕು, ಜನಗಳನ್ನ ಒಳಗಡೆ ಬಿಟ್ಕೋಬೇಕು ಅಂತ ಹೇಳಿದ್ವಿ. ಅದನ್ನು ಕೂಡ ಒಪ್ಕೊಂಡಿದ್ದಾರೆ. ಆಮೇಲೆ ಈ ಮ್ಯಾರೇಜಸ್ ಬಗ್ಗೆ ಆಚೆ ಕಡೆ ಮಾಡಿದ್ರೆ 200 ಜನಗಳಿಗೆ, ಮ್ಯಾರೇಜ್ ಒಳಗಡೆ ಅಂದರೆ ಹಾಲ್ ಒಳಗಡೆ ಮಾಡಿದ್ರೆ, ಓಪನಲ್ಲಿ ಮಾಡಿದ್ರೆ 200, ಒಳಗಡೆ ಮಾಡಿದ್ರೆ 100 ಜನ ಕಡ್ಡಾಯವಾಗಿ ಅಷ್ಟೇ ಅಂತ ಹೇಳಿ ನಾವು ನಿರ್ದೇಶನ ಕೊಟ್ಟಿದ್ದೇವೆ. ಅದನ್ನು ಕೂಡ ನಾವು ಎನ್ಫೋರ್ಸ್ ಮಾಡ್ತೇವೆ. ಪೊಲೀಸವರು, ನಾವು ಮತ್ತು ರೂರಲ್ ಡೆವಲಪ್ಮೆಂಟ್, ರೂರಲ್ ಏರಿಯಾಸಲ್ಲಿ ಏನಾರು ಆಗೋದನ್ನು ನಾವು ಎನ್ಫೋರ್ಸ್ಮೆಂಟ್ ಮಾಡ್ತೀವಿ. ಇದಾದ ನಂತರದಲ್ಲಿ ರಿಲಿಜಿಯಸ್ ಪ್ಲೇಸಸ್ಸಲ್ಲಿ ಯಾವುದೇ ಥರದ ಅನ್ನದಾಸೋಹಗಳು ನಡೆಸೋಂಗಿಲ್ಲ ಅಂತ ಹೇಳಿದ್ದೇವೆ. ತೀರ್ಥ ಇದನ್ನೆಲ್ಲ ಕೊಡೋದನ್ನು ನಿಷೇಧ ಮಾಡಿದ್ದೇವೆ. ಯಾವುದೇ ಗಿವನ್ ಪಾಯಿಂಟ್ ಆಫ್ ಟೈಮಲ್ಲಿ ಬರೀ 50 ಜನ ಒಳಗಡೆ ಇರಬೇಕು ಅಂತ ಹೇಳಿದ್ದೇವೆ. ಅದನ್ನು ಕೂಡ ಅವ್ರಿಗೆ ನಿರ್ದೇಶನ ಕೊಟ್ಟು ಕಳಿಸಿದ್ದೇವೆ. ಒಂದೇ ಒಂದು ಇನ್ನು ಬಾದಾಮಿ ಜಾತ್ರೆಯ ಬಗ್ಗೆ, ಆ ಜಾತ್ರೆಯ ಬಗ್ಗೆನೂ ಇವಾಗ ನಾವು ಅವ್ರಿಗೆ ಹೇಳಿದ್ದೇವೆ. ಅದನ್ನು ಮುಂದಿನ ದಿನಗಳಲ್ಲಿ ಯಾವ ಥರ ಮಾಡಬೇಕು ಅಂತ ಅದಕ್ಕೆ ಪ್ರತ್ಯೇಕವಾಗಿ ತಮಗೆ ಒಂದು ಇದು ಮೀಟಿಂಗ್ ಮಾಡಿದಾಗ ತಮಗೂ ಕೂಡ ಕರೆದು ಹೇಳ್ತೇವೆ. ಅದನ್ನು ಸ್ವಿಮ್ಮಿಂಗ್ ಪೂಲ್ಸು ಇವೆಲ್ಲ 50%, ಜಿಮ್ಸು ಎಲ್ಲ 50% ಮಾಡಬೇಕು ಅಂತ ಹೇಳಿದ್ದೇವೆ. ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ಗಳು 50% ಮಾಡಬೇಕು ಅಂತ ಹೇಳಿದ್ದೇವೆ. ಆಮೇಲೆ ಎಲ್ಲದಕ್ಕಿಂತ ಪ್ರಮುಖವಾದ ಯಾವುದೇ ಥರದ ರ್ಯಾಲಿ, ಯಾವುದೇ ಥರದ ಜಾತ್ರೆಗಳು, ಯಾವುದೇ ಥರದ ಧರಣಿ, ಪ್ರೊಟೆಸ್ಟ್ಗಳನ್ನ ಮಾಡೋಂಗಿಲ್ಲ ಅಂತ ಸರ್ಕಾರ ಹೇಳಿದೆ. ಅದನ್ನು ಕೂಡ ನಾವು ಎಲ್ಲರಿಗೂ ಕಟ್ಟುನಿಟ್ಟಾಗಿ ಪಾಲಿಸಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ. ಆಮೇಲೆ ವೀಕೆಂಡ್ ಕರ್ಫ್ಯೂ ರಾತ್ರಿ ಶುಕ್ರವಾರ ರಾತ್ರಿ 10 ಗಂಟೆಗೆ ಶುರು ಆದರೆ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೂ ವೀಕೆಂಡ್ ಕರ್ಫ್ಯೂ ಇರ್ತದೆ. ವೀಕೆಂಡ್ ಕರ್ಫ್ಯೂಲ್ಲಿ ಕೆಲವೊಂದು ಇವ್ರಿಗೆ ವಿನಾಯಿತಿ ನೀಡಲಾಗಿದೆ. ಅದೇನೆಂದರೆ ಮೆಡಿಕಲ್ ಸ್ಟೋರ್ಸು, ಹಾಲ್ ಮಾರಾಟ ಮಾಡೋರಿಗೆಲ್ಲ ವಿನಾಯಿತಿ ಇದೆ. ಸಗಟು ಇದು ನಮ್ಮ ದಿನಸಿ ಅಂಗಡಿಗಳು, ಏನಂತೀರಿ, ದಿನಸಿ ಕಿರಾಣಿ ಅಂಗಡಿಗಳು, ಈ ಕಡೆ ಕಿರಾಣಿ ಅಂಗಡಿಗಳವ್ರಿಗೂ ಕೂಡ ನಾವು ಮಾತಾಡಿದ್ವಿ. ಅವ್ರಿಗೆ ನಾವು ಈ ಟೇಕ್ ಹೋಮ್ ಅಂದರೆ ಅವರೇ ತೊಗೊಂಡೋಗಿ ಕೊಡಬೇಕು ಅಂತ ಹೇಳಿದಾಗ ಅವ್ರದ್ದು ಒಂದು
ಮೀಟಿಂಗ್ ಮಾಡಿ ನಾವು ಹೇಳ್ತೇವೆ ಶನಿವಾರ ಭಾನುವಾರ ನಾವು ಕಟ್ನಿಟ್ಟಾಗಿ 50 ಜನ 10 ಜನ ಇದ್ದಾಗ ನಮ್ಮ ಮೇಲೆ ತೊಂದರೆ ಆಗುತ್ತೆ, ನಾವು ಶನಿವಾರ ಭಾನುವಾರ ಕ್ಲೋಸ್ ಮಾಡ್ಕೊಳ್ಳೋಕ್ಕೆ ನಮ್ಮ ಅಸೋಸಿಯೇಷನ್ ಮುಖಾಂತರ ನಾವೇ ಒಂದು ನಿರ್ಣಯ ತಗೊಂಡು ಸಂಜೆ ಒಳಗಡೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ಅದು ಕೂಡ ಮಾಡ್ತಾರೆ. ಅದು ಬಿಟ್ಟು ಇನ್ನು ಹೋಟೆಲ್ಸು ಮತ್ತು ಈಟ್ರೀಸು ಅವ್ರದ್ದೆಲ್ಲರದೂ ಡೋರ್ ಡೆಲಿವರಿ ಅಂದರೆ ಹೋಮ್ ಸಪ್ಲೈಗೆ ನಾವು ಅದಕ್ಕೆ ಪರ್ಮಿಷನ್ ಸರ್ಕಾರ ಕೊಟ್ಟಿದೆ, ಅದನ್ನು ನಾವು ಮಾಡಲಿ ಅಂತ ಹೇಳಿದ್ದೇವೆ. ಇದು ಬಿಟ್ಟು ಒನ್ಸ್ ಅಗೇನ್ ಮ್ಯಾರೇಜಸ್ ಇದ್ದರೆ ಮ್ಯಾರೇಜಸ್ಗೂ ಅದೇನೇ ನಿಬಂಧನೆಗಳು. ಆಗಿನ ಟೈಮಲ್ಲಿ ಏನಂದರೆ ಅವ್ರು ಒಳಗಡೆ ಹೋಗಿರಬೇಕು, ಅಂದರೆ ಭಾನುವಾರ ಮದುವೆ ಶನಿವಾರ ಮದುವೆ ಮಾಡ್ತಾನೆ ಶುಕ್ರವಾರ ಸೇರ್ಕೊಂಡಿರ್ಬೇಕು. ಯಾಕಂದರೆ ಸಂಡೇ ಮದುವೆ ಇದ್ರೆ ಸರ್ ಸಂಡೇ ಮದುವೆ ಹಿಂದಿನ ದಿನ ಹೋಗಿರಬೇಕು, ಅಲ್ಲ ಸರ್ ಶನಿವಾರ ಆಗುತ್ತೆ ಮದುವೆ ಮಾಡೋದು ಶುಕ್ರವಾರ ಹೋಗಿ ಸೇರ್ಕೊಂಡಿರ್ಬೇಕು. ಆ 100 ಮಂದಿನೂ ಯಾರು ಕರ್ಫ್ಯೂ ಇರ್ತದೆ, ಯಾರು ಓಡಾಡೋಕ್ಕಾಗಲ್ಲ. ಎಕ್ಸೆಪ್ಟ್ ಪ್ರೆಸ್ ಅವ್ರು ಬಿಟ್ಟರೆ ಪೊಲೀಸ್ ಅವ್ರು ಬಿಟ್ಟರೆ ಯಾರು ಓಡಾಡೋಂಗಿಲ್ಲ. ಈಗ 100 ಜನಕ್ಕೆ ಅವಕಾಶ ಕೊಡ್ತಿಲ್ಲ. ಆ 100 ಜನಕ್ಕೆ ಇರುವಂಥ ವ್ಯವಸ್ಥೆ ಆ ಕಲ್ಯಾಣ ಮಂಟಪದಾಗ ಇರಲ್ಲ ಸರ್, ಅದು ಭಾಳ ಹೆಂಗೆ ಅವ್ರು ಯೋಚನೆ ಮಾಡಿ ಮಾಡ್ಕೋಬೇಕು ನೆಕ್ಸ್ಟ್ ಬುಕ್ಕಿಂಗ್ ಮಾಡುವಾಗ ಮುಂದಿನ ದಿನಗಳಲ್ಲಿ. ಪ್ರವಾಸಿ ತಾಣಗಳಿಗೆ ನಿನ್ನೆ ಏನು ತಗೋಬೇಕು ಅಂತ ಒಂದು ವಿಶೇಷವಾದ್ದು, ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಏನಿದೆ ನಮ್ಮ ಕಮಿಟಿಯವರು ಕೆಲವಾರು ನಿಬಂಧನೆಗಳು ನೀವು ಬೇಕಾದರೆ ಹಾಕ್ಕೊಳ್ಳಿ ಅಂತ ಹೇಳಿದ್ದಾರೆ. ಈಗ ಅದ್ರ ಬಗ್ಗೆನೇ ಹೆಂಗೆ ಸ್ಯಾಟರ್ಡೆ ಸಂಡೇ ಅಂತೂ ನಿಷೇಧ ಇದ್ದೇ ಇದೆ, ಕರ್ಫ್ಯೂ ಇದೆ, ಸೊ ಕ್ಲೋಸ್ಡ್ ಅದು. ಇನ್ನು ಮಿಕ್ಕಿದ ದಿನಗಳಲ್ಲೂ ನಮ್ಮ ಬಾದಾಮಿ ಅಂತ ಕಡೆ ಜಾಸ್ತಿ ಜನ ಬರೋ ನಿಟ್ಟಿನಲ್ಲಿ ಮುಂದಿನ ದಿನ ಒಂದು ಅಥವಾ 2 ದಿನಗಳಲ್ಲಿ ASI ಅವ್ರ ಜೊತೆ ಸಂಪರ್ಕ ಮಾಡಿ ಅವರೇ ಅಲ್ಲಿಂದ ಏನನ್ನ ನಿರ್ದೇಶನ ಇದೆಯಾ ಅಂತ ಕೇಳ್ತೀವಿ. ಅವರೇ ನಿರ್ದೇಶನ ಕೊಟ್ಟಿದ್ರೆ ವೆರಿ ಗುಡ್, ಇಲ್ಲವಾದರೆ ನಮ್ಮ ಜಿಲ್ಲಾಡಳಿತದ ವತಿಯಿಂದ ನಾವು ಏನೇನು ನಿರ್ದೇಶನ ಕೊಡಬೇಕು ಇನ್ನು ಕೆಲವೇ ದಿನಗಳ ನಾಳೆದಲ್ಲಿ ಕೊಡ್ತೇವೆ. ಸರ್, ಈ ಬೀದಿ ಬದಿ ವ್ಯಾಪಾರಸ್ಥರಿಗೆ ಏನು ಗೈಡ್ಲೈನ್ಸ್ ಸರ್? ಹಾಗಾದ್ರೆ ಏನು ಬೇಕಲ್ಲ ಅವ್ರು ಡಬ್ಬ ಹಾಕೊಂಡು ಮಾಡ್ತಾರೆ. ಈಗ ರೂಲ್ಸ್ ಕೊಂಡಿರೋದ್ರಿಂದ ಅವರು ಆತಂಕಗೊಳಗಾರೆ. ಮುಂಜಾನೆ 10 ಜನ ಮಾಡ್ತಾರೆ, ನಮಗೆ ಅವ್ರಿಗೇನು ಹೇಳಿ ಅಲ್ಲ, ಅವ್ರಿಗೆ ಅವಕಾಶ ಇದೆ ಸರ್. ಒಂದೇ ನಿಮಿಷ ಅಲ್ಲ, ಕಂಟಿನ್ಯೂ ಮಾಡ್ಕೊಂಡು ಮಿಕ್ಕಿದ್ದು ಹೇಳ್ಬಿಡಿ. ಮೊಬೈಲ್ ಇನ್ನೂ ಡೌನ್ ಸೋಮ್ ಸರ್ ಸ್ವಲ್ಪ ಕೈ ಒಂದೇ ನಿಮಿಷ ಸೋಮ್ ಸರ್ ಸ್ವಲ್ಪ. ಹಾಂ, ಬೀದಿ ಬದಿ ವ್ಯಾಪಾರ ಸೌಂಡ್ ಬರೋದು ಸರ್ ಇಲ್ಲ. ಹಾಂ, ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರನೇ ವೀಕೆಂಡ್ ಕರ್ಫ್ಯೂ ಟೈಮ್ನಲ್ಲೂ ಅವಕಾಶ ಮಾಡಿ ಕೊಟ್ಟಿದೆ. ಆದರೆ ಇದು ಜನ ಅಲ್ಲಿ ಹೋಗ್ಬೇಕಾದ್ರೆ ಮಾಸ್ಕು ಮತ್ತು ಸಾಮಾಜಿಕ ಅಂತರ ಕಾಯ್ಕೊಳ್ಳೋದು ಅವರ ಸ್ವಂತ ಒಂದು ಆರೋಗ್ಯ ಹಿತದೃಷ್ಟಿಯಲ್ಲಿ ಮಾಡಬೇಕು. ಒಂದು ಪಾಯಿಂಟ್ ಸರ್ ಹೇಳಬೇಕಾದ್ರೆ ಒಂದು ಇದಾಯಿತು, ವಾರದ ಸಂತೆ ಯಾವುದಕ್ಕೂ ಅವಕಾಶ ಇಲ್ಲ ಅಂತ ಜಿಲ್ಲಾಡಳಿತ ಒಂದು ಆದೇಶ ಹೊರಡಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಹಳ್ಳಿಗಳಿಂದ ಬರೋ ಜನರು ದಯಮಾಡಿ ಅಂಥದ್ದು ಏನಾದರೂ ಪ್ಲಾನ್ ಇದ್ದರೆ ಅವರು ಮುಂದೆ ಹಾಕಲಿ. ಈ ವಾರದ ಸಂತೆ ಏನಿದ್ರು ಅದು ಡಿಸೆಂಟ್ರಲೈಸ್ಡ್ ಆಗಿ ಅಲ್ಲಿ ಹಳ್ಳಿಗಳಲ್ಲಿನೇ ಅವ್ರು ಇದು ಮಾಡ್ಕೋಬೇಕು, ಯಾವುದೂ ಕೇಂದ್ರೀಕೃತವಾಗಿ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಒಂದು ಆದೇಶ ಪ್ರತ್ಯೇಕವಾಗಿ ಹೊರಡಿಸ್ತಾರೆ. ಹೆಚ್ಚು ಕಮ್ಮಿ ಎಲ್ಲ ಜಾತ್ರೆಗಳಿಗೂ ಧಾರ್ಮಿಕ ಜಾತ್ರೆಗಳಿಗೆ ಒಂದು ಆದೇಶ ಪ್ರತ್ಯೇಕವಾಗಿ ಜಿಲ್ಲಾಡಳಿತದಿಂದ ಬರ್ತಾ ಇದೆ, ಅದನ್ನು ನಿಷೇಧಿಸ್ತಾ ಬರ್ತಾ ಇದೆ. ಕೊನೆಯದಾಗಿ ಇದು ಮಾಸ್ಕ್ ಎನ್ಫೋರ್ಸ್ಮೆಂಟ್ ಸಲುವಾಗಿ ಮತ್ತು ಈ ನಮ್ಮ ಹೋಟೆಲ್ಲು ಬಾರು ಅದು ಇದು ಏನಿತ್ತು ಕಂದಾಯ ಇಲಾಖೆ, ಅರ್ಬನ್ ಲೋಕಲ್ ಬಾಡಿ, ಗ್ರಾಮೀಣ ಲೋಕಲ್ ಬಾಡಿ, ಪೊಲೀಸರು ಎಲ್ಲರೂ ಜಾಯಿಂಟಾಗಿಯೇ ಇನ್ಸ್ಪೆಕ್ಷನ್ ಮಾಡೋದಾಗಲಿ, ಚೆಕಿಂಗ್ ಮಾಡೋದಾಗಲಿ, ಎನ್ಫೋರ್ಸ್ಮೆಂಟ್ ಮಾಡೋದಾಗಲಿ ಮಾಡ್ತೀವಿ. ಎಲ್ಲ ಇಲಾಖೆದು ಸಹಯೋಗದಲ್ಲಿ ಜಾಯಿಂಟಾಗಿ ಆಗುತ್ತದೆ. ಅದನ್ನು ಹೊರತುಪಡಿಸಿ ಜನ ಏನಾದರೂ ಅಕಸ್ಮಾತ್ ಒಂದು ಪಿಕ್ನಿಕ್ಗಳು ಆಗಲಿ ಅಥವಾ ಗುಂಪಲ್ಲಿ ಏನಾದರೂ ಮೀಟಿಂಗ್ಗಳಾಗಲಿ, ದೊಡ್ಡ ದೊಡ್ಡ ಸಹಕಾರಿ ಸಂಘದವರು ಸೆಂಟ್ರಲ್ ಬಾಡಿ ಮೀಟಿಂಗ್ಸ್ ಆಗಲಿ ಇಂಥವೆಲ್ಲ ಆಯೋಜನೆ ಮಾಡಿಕೊಂಡಿದ್ರೆ ಆದಷ್ಟು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅದನ್ನು ಮಾಡ್ಕೊಳ್ಳೋದಕ್ಕೆ ಮೂವ್ಮೆಂಟ್ ಮಾಡ್ಕೋಬೇಕು. ಫಿಸಿಕಲ್ ಗ್ಯಾದರಿಂಗ್ ಆದರೆ ಕಡ್ಡಾಯವಾಗಿ ಅದರ ಪಾಲನೆ ಆಗಲೇಬೇಕಾಗುತ್ತೆ. ಸರ್, ಈಗ ಈ ವೀಕೆಂಡ್ ಕರ್ಫ್ಯೂ ಸಾಟರ್ಡೆ ಸಂಡೇ ಜನ ಈ ಕಿರಾಣಿ ಸಾಮಗ್ರಿಗಳಿಗೆ ಮತ್ತು ತುರ್ತು ಸೇವೆಗಳು ಮಾತ್ರ ಅಡ್ಡಾಡಬೇಕಾ ಅಥವಾ ಅವರು ಸಂಚಾರಕ್ಕೆ ನಿಬಂಧನೆ ಇದೆ? ಈ ವೀಕೆಂಡ್ ಕರ್ಫ್ಯೂನಲ್ಲಿ ಆಲ್ರೆಡಿ ಕ್ಲಿಯರ್ ಆಗಿ ಒಂದು 8 ಪಾಯಿಂಟ್ ಹಾಕಿದೆ ಸರ್ಕಾರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೈಟ್ ಕರ್ಫ್ಯೂನು ಒಂದು ಬರ್ತದೆ, ತಮಗೆ ಒಂದು ಗಮನಕ್ಕೆ ಬರಲಿ ತರೋದಕ್ಕೆ ಹೇಳ್ತೀವಿ. DC ಸರ್ ನಾವು ಇದು ವರ್ತಕ ಸಂಘ ಮತ್ತು ಬಾರ್ ಅಸೋಸಿಯೇಷನು ಮತ್ತು ಈ ಬೇರೆ ಅಂಗಡಿ ಮುಗ್ಗಟ್ಟುಗಳ ಸಂಘ, ಹೋಟೆಲ್ ಅಸೋಸಿಯೇಷನು ಎಲ್ಲನೂ ಮೀಟಿಂಗ್ ಕರೆದಿದ್ವಿ. ಅವರೆಲ್ಲ ಸ್ವಯಂ ಪ್ರೇರಿತವಾಗಿ ನಾವು 9:30ಗೆ ಎಲ್ಲ ಕ್ಲೋಸ್ ಮಾಡ್ಕೊತೀವಿ, ಬಿಲ್ ಮಾಡಿ ಕ್ಲೋಸ್ ಮಾಡೋ ಒಂದು ಕೆಲಸ ಮಾಡ್ತೀವಿ.
ಜನ ಅಂದರೆ 5-10 o'clock ಕರ್ಫ್ಯೂ ಸ್ಟಾರ್ಟ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸ್ವಯಂ ಪ್ರೇರಿತವಾಗಿ ಅಕ್ರಾಸ್ ದ ಜಿಲ್ಲೆ ಅದನ್ನು ನಾವು ಮಾಡಿಸ್ತೀವಿ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಾವು ಅದನ್ನು ಎನ್ಫೋರ್ಸ್ಮೆಂಟು ಅವ್ರ ಸಹಕಾರದಿಂದ ನಾವು ಮಾಡ್ತೀವಿ. ಅದು ಒಂದು. ನಿಮ್ದು ಕಿರಾಣಿ ಅಂಗಡಿದು ಏನು ಹೇಳಿದ್ರಿ ತಾವು, ಕಿರಾಣಿ ಅಂಗಡಿದು ಅವರು ಎಲ್ಲರೂ ಅಸೋಸಿಯೇಷನ್ ಅವರು ಅವರಾಗ ಅವರೇ ಸ್ವಯಂ ಪ್ರೇರಿತವಾಗಿ ಏನು ಕಿರಾಣಿ ಏನು ಒಂದಿನದಲ್ಲಿ ಕೆಟ್ಟೋಗುವಂಥ ಪದಾರ್ಥ ಅಲ್ಲದೇ ಇರೋದ್ರಿಂದ ಭಾನುವಾರ ಶನಿವಾರ ನಾವೇ ಕ್ಲೋಸೇ ಮಾಡ್ತೀವಿ ಸರ್, ಕಂಟ್ರೋಲ್ ಮಾಡೋಕ್ಕೆ ನಮಗೆ ಸಮಸ್ಯೆ ಆಗುತ್ತೆ, ಸೊ ಹಾಗಾಗಿ ಕ್ಲೋಸ್ ಮಾಡ್ತೀವಿ. ಅದನ್ನು ನಮ್ಮ ಅಸೋಸಿಯೇಷನ್ ಮುಖಾಂತರ ಎಲ್ಲರೂ ಮಾತಾಡಿ ತಾವು ಸಂಜೆ ಹೇಳ್ತೀವಿ ಅಂತ ಹೇಳಿದರೆ ಅವರೇ ಕ್ಲೋಸ್ ಮಾಡ್ಬೋದು. ಅಲ್ಲ ಸರ್, ಅಂದರೆ ಶನಿವಾರ ಜನರ ಸಂಚಾರಕ್ಕೆ ಅವಕಾಶ ಇರುತ್ತಾ ಇಲ್ವಾ? ಜನರ ಸಂಚಾರಕ್ಕೆ ಈ ಕಂಡೀಷನ್ಸ್ಗೆ ಅನ್ವಯಿಸ್ತಾ ಅವಕಾಶ ಇದೆ. ಜನ ಗಾಬರಿ ಆಗಬೇಕಾಗಿಲ್ಲ, ಪ್ಯಾನಿಕ್ ಆಗಬೇಕಾಗಿಲ್ಲ. ಸರ್ಕಾರ ಈಗ ಆಲ್ರೆಡಿ ತಮ್ಮ ಮೆಡಿಕಲ್ ಎಮರ್ಜೆನ್ಸಿ ಆಗಲಿ, ತಮ್ಮ ಕಾರ್ಖಾನೆಗಳಿಗೆ ಅಥವಾ ಇದರಲ್ಲಿ ಇಂಡಸ್ಟ್ರೀಸ್ನಲ್ಲಿ ಕೆಲಸ ಮಾಡೋರಾಗಲಿ, ಅಥವಾ ಈ ಮೀಡಿಯಾದವರು ಮತ್ತು ಗೌರ್ಮೆಂಟ್ ವರ್ಕರ್ಸ್ ಮತ್ತು ಹೆಲ್ತ್ ವರ್ಕರ್ಸು, ನಮ್ಮ ಪೌರ ಕಾರ್ಮಿಕರು, ಇವರೆಲ್ಲ ಏನು ಮೂಮೆಂಟ್ಗಾಗಲಿ ಇಂಥವ್ರಿಗೆಲ್ಲ ಅವಕಾಶ ಇದ್ದೇ ಇದೆ. ಅದರ ಜೊತೆಗೆ ಹಾಲು ಮತ್ತು ಕಿರಾಣಿ ಅಂಗಡಿ ಅದಕ್ಕೆ ಇದಕ್ಕೆ ಎಲ್ಲ ಅವಕಾಶ ಇದೆ. ಆಮೇಲೆ ಹೋಟೆಲ್ಗಳಿಂದ ಹೋಮ್ ಡೆಲಿವರಿಗೇನೂ ಅವಕಾಶ ಮಾಡಿದ್ದೀವಿ ಅಂದರೆ ಸರ್ಕಾರ ಮಾಡಿದೆ. ಅದಕ್ಕೆ ನಾವು ಈ ಜಿಲ್ಲೆನಲ್ಲೂ ಯಥಾವತ್ತಾಗಿ ಇಂಪ್ಲಿಮೆಂಟೇಷನ್ ಆಗುತ್ತೆ. ಅನಾವಶ್ಯಕವಾಗಿ ತಿರುಗಾಡೋರಿಗೆ ಮತ್ತು ಇದನ್ನು ಹೊರತುಪಡಿಸಿ ಬೇರೆ ಏನಾದರೂ ಒಂದು ಕಾರಣಗಳಿಂದ ಹೊರಗೆ ಬರೋರಿಗೆ ಮಾತ್ರ ನಾವು ಕಾನೂನು ರೀತಿಯ ಕ್ರಮ ಕೈಗೊಳ್ತೀವಿ. ಯಾವುದೇ ಕಾರಣಕ್ಕೂ ಇದರಲ್ಲಿ ತಾಳ್ಮೆ ತೋರಿಸುವಂಥ ಒಂದು ಕೆಲಸ ಆಗೋದಿಲ್ಲ. ಏನಿರುತ್ತೋ ಅವ್ರ ಮೇಲೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟು, ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಿಸೋದಾಗಲಿ ಅಥವಾ ಫೈನ್ ಹಾಕೋದಾಗಲಿ ಮಾಡ್ತೀವಿ. ಅದಕ್ಕಿಂತ ಅದರ ಫೈನ್ಗಾಗಲಿ ಅಥವಾ ಕೇಸ್ಗಾಗಲಿ ಜನ ಇದು ಮಾಡೋದಕ್ಕಿಂತ ತಮ್ಮ ಆರೋಗ್ಯದ್ದು, ತಮ್ಮ ಹೆಂಡತಿ ಮಕ್ಕಳು, ತಮ್ಮ ಕುಟುಂಬದ್ದು ಆರೋಗ್ಯ ಒಂದು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ದಯಮಾಡಿ ಎಲ್ಲರೂ ಸಹಕಾರ ಕೊಡಬೇಕು. ಜನರು, ನಾಗರಿಕರು ವಾಲಂಟಿಯರ್ಸ್ ಆಗಿ ನಮ್ಮ ಜೊತೆ ಕೈ ಜೋಡಿಸಿ ಒಂದು ಇದರಲ್ಲಿ ನಮಗೆ ಸಹಾಯ ಮಾಡಬೇಕು, ಸಹಕಾರ ನೀಡಬೇಕು ಈ ಒಂದು ಎನ್ಫೋರ್ಸ್ಮೆಂಟ್ನಲ್ಲಿ ಅಂತ ಜಿಲ್ಲಾಡಳಿತ ಆಗಲಿ, ಜಿಲ್ಲಾ ಪೊಲೀಸ್ ಆಗಲಿ, ಜಿಲ್ಲಾ ಪಂಚಾಯತ್ ಆಗಲಿ ನಾವು ಕೋರ್ಕೋತೀವಿ. ಸರ್, ಇವಾಗ ಪ್ರಮುಖ ಪ್ರವಾಸಿ ತಾಣಗಳಿಗೆ, ದೇವಸ್ಥಾನಗಳಿಗೆ ಕನಿಷ್ಠ ಒಂದು 15-20% ಮಹಾರಾಷ್ಟ್ರದ ಜನರೇ ಬರ್ತಾ ಇದ್ದಾರೆ. ಈಗ ಅಲ್ಲಿ ಟೆಸ್ಟ್ ಮಾಡ್ತೀನಿ ಅಂತ ಗಡಿಯೊಳಗೆ ಬಹುತೇಕ ನಾವು ಪ್ರವಾಸಿಗರನ್ನು ಕೇಳಿದಾಗ ಯಾವ ಟೆಸ್ಟ್ ಇಲ್ಲ ಬಂದುಬಿಟ್ಟಿರ್ತಾರೆ ಸರ್. ಮತ್ತು ಅದಕ್ಕೆ ಹೆಂಗೆ ಇದು ಮಾಡ್ತೀರಿ? ಚೆಕ್ಪೋಸ್ಟ್ ಮಾಡ್ತೀರಾ? ಯಾವ್ದು ಹೇಳಿ? ಈಗ ಮಹಾರಾಷ್ಟ್ರದಿಂದ ಬರತಕ್ಕಂಥ ಪ್ರವಾಸಿಗರ ಸಂಖ್ಯೆ ಭಯಂಕರ ಐತೆ ಸರ್. ಮಹಾರಾಷ್ಟ್ರದಿಂದ ಬರೋರು ಬೇರೆ ಜಿಲ್ಲೆ ದಾಟಿನೇ ಬರ್ತಾರೆ. ಯಾರು ನಮ್ದು ಡೈರೆಕ್ಟ್ ಮಹಾರಾಷ್ಟ್ರ ಬಾರ್ಡರ್ ಇಲ್ಲ. ನೀವು ಈ ಒಂದು ಸುತ್ತೋಲೆ ನೋಡಿದ್ರೆ ನೀವು ಲಾಸ್ಟಲ್ಲಿ ಇರ್ತಕ್ಕಂಥ ಪಾಯಿಂಟ್ ನಂಬರ್ 15ರಲ್ಲಿ ಇಂಟೆನ್ಸಿವ್ ಸರ್ವೆಲೆನ್ಸ್ ಅಂತ ಬಾರ್ಡರ್ ತಾಲೂಕಾಸ್ ಅಂತ ಹೇಳ್ಬಿಟ್ಟು ಡಿಸ್ಟ್ರಿಕ್ಟ್ಸ್ ಅಂತ ಹೇಳಿದ್ದಾರೆ. ಸೊ ಆ ಇಂಟೆನ್ಸಿವ್ ಸರ್ವೆಲೆನ್ಸು ಬಿಜಾಪುರದಲ್ಲಾಗಿರ್ಬೋದು, ನಮ್ಮ ಬೆಳಗಾಮಲ್ಲಾಗಿರ್ಬೋದು ಸಿವಿಯರಾಗಿ ಮಾಡ್ತಾ ಇದ್ದಾರೆ. ನೀವೇನು ಹೇಳ್ತಾ ಇದ್ದೀರಿ, ಮಾಡಿಸ್ಕೊಂಡಿಲ್ಲ ಅಂದರೆ ಅವ್ರು ಹಳ್ಳಿ ರಸ್ತೆಯಲ್ಲೋ ಎಲ್ಲಿಂದ ಬಂದಿದ್ರೆ ಮಾಡಿಸ್ಕೊಂಡಿರಲ್ಲ. ಆದರೂ ಸಹಿತ ತಾವು ಹೇಳ್ದಂಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ನಾವು ಎಲ್ಲ ಕಡೆ ಥರ್ಮಲ್ ಸ್ಕ್ಯಾನರ್ಸ್ ಇಟ್ಟು ಮಾಡಿ ಅಂತ ಆದೇಶ ಮಾಡಿದ್ದೀವಿ. ಈಗಾಗಲೇ ಬಂದಿದ್ದ ದೇವಸ್ಥಾನದವ್ರಿಗೂ ಅವರು ನಮ್ಮ ಸರ್ಕಾರದ ವತಿಯಿಂದ ಏನಾರ ಕೊಡ್ತೀರಾ, ಅದು ಮೆಡಿಕಲ್ ಪೀಪಲ್ನ ಕಳಿಸ್ತೇನೆ, ಇಲ್ಲ ನೀವೇ ಮಾಡ್ಕೋಬೇಕು ಅಂತೇಳಿ ಅದಕ್ಕೆ ಒಪ್ಕೊಂಡು ಹೋಗಿದ್ದಾರೆ. ಸಮಸ್ಯೆ ಏನಿಲ್ಲ. ಇದಾದ ನಂತರದಲ್ಲಿ ನಾನು ಈ ಕೋವಿಡ್ ತಯಾರಿ ಬಗ್ಗೆ ಹೇಳಬೇಕಂದ್ರೆ, ನಮ್ಮ ಜಿಲ್ಲೆಯಲ್ಲಿ ಏನು ಹೋದ್ಸತಿ ಆಕ್ಸಿಜನ್ ಸಪ್ಲೈ ಮಾಡುವಾಗ ಸಮಸ್ಯೆಗಳು, ಆಕ್ಸಿಜನ್ ಬಗ್ಗೆ ಸಮಸ್ಯೆಗಳು ಏನೇನು ಉದ್ಭವ ಆಗಿತ್ತು, ನಮ್ಮ ಒಂದು ಟೆಕ್ನಿಕಲ್ ಕಮಿಟಿಯವರ ಒಂದು ಸಲಹೆಯಂತೆ ಸಾಕಷ್ಟು ಎಕ್ವಿಪ್ಮೆಂಟ್ಸ್ನ ತೊಗೊಂಡಿದ್ದೀವಿ. ಇಲ್ಲಿ ಎಲ್ಲ ಕಡೆನೂ ನಾವು 5 ಕಡೆ PSC ಯೂನಿಟ್ಸು ಆಗಲೇ ಫಂಕ್ಷನಿಂಗಲ್ಲಿದೆ. ಎಲ್ಲ ಕಡೆನೂ ನಾವು ಈ ಹೊಸ ಆಕ್ಸಿಜನ್ ಲೈನ್ಸ್ ಎಲ್ಲೆಲ್ಲಿ ಕಡಿಮೆ ಇತ್ತು ಹಾಕ್ಸಿ, ಇನ್ನೊಂದು ಸ್ಪೆಷಲ್ ಆಗಿ ಏನು ಮಾಡಿದ್ವಿ ಅಂದರೆ, ಹೋದ್ಸತಿ ನಾವು ಡ್ಯೂರಾ ಸಿಲಿಂಡರ್ಸ್ ಅಂತ, ಏನು ಒಂದು ಡ್ಯೂರಾ ಸಿಲಿಂಡರ್ ಇಸ್ ಈಕ್ವಲೆಂಟ್ ಟು 20 ಜಂಬೋ ಸಿಲಿಂಡರ್ಸ್, ತಾವು ನೋಡಿರ್ಬೋದು ದೊಡ್ಡದಾಗಿ ಬರ್ತದೆ ಸ್ಟೀಲ್ದು. ಆ ಥರದ್ದು ಪ್ರತಿ ಹಾಸ್ಪಿಟ್ಲಲ್ಲಿ CHC ಆಗಿರ್ಬೋದು, ತಾಲೂಕಾ ಹಾಸ್ಪಿಟಲ್ಗಳಾಗಿರ್ಬೋದು 2 ಡ್ಯೂರಾ ಸಿಲಿಂಡರ್ಸ್ ಕೊಟ್ಟಿದ್ದೀವಿ. ಅಂದರೆ ಎಮರ್ಜೆನ್ಸಿ ಉದ್ಭವ ಆಗಬಾರ್ದು ಈ ಸತಿ ಅಂತಂದರೆ, ಆಲ್ ಆಫ್ ಎ ಸಡನ್ ನಮ್ಗೆ ಆಕ್ಸಿಜನ್ ಆಗೋಯ್ತು, ಅಲ್ಲಿಂದ ಜಂಬೋ ಸಿಲಿಂಡರ್ ಕಳಿಸು, ಇಲ್ಲಿಂದ ಕಳಿಸು ಅನ್ನೋದೊಂದು ನಿಟ್ಟಿನಲ್ಲಿ ಲಾಸ್ಟ್ ಟೈಮ್ ಸ್ವಲ್ಪ ನಮಗೆ ಹಾಹಾಕಾರ ಆಯಿತು. ಆ ಆಕಾರ ತಪ್ಪಿಸೋಕ್ಕೆ ಸಾಕಷ್ಟು ಮೆಡಿಕಲ್ ಎಕ್ವಿಪ್ಮೆಂಟ್ಸು ತೊಗೊಂಡಿದ್ದೀವಿ, ಆಕ್ಸಿಜನ್ ಲೈನ್ಸು ಮಾಡಿದ್ದೀವಿ, ಡ್ಯೂರಾ ಸಿಲಿಂಡರ್ಸ್ ತೊಗೊಂಡಿದ್ದೀವಿ, ಆ್ಯಂಡ್ ವೆಂಟಿಲೇಟರ್ಸ್ ಕೂಡ ನಮ್ಮ ಹತ್ರ ಇದೆ. ಪ್ಲಸ್ ಮೊಬೈಲ್ ಆಕ್ಸಿಜನ್ ಯೂನಿಟ್ಸ್, ಏನದು ನಿಮ್ಮದು 5 ಲೀಟರ್ಸ್ 10 ಲೀಟರ್ಸ್ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಕೂಡ ನಮ್ಮಲ್ಲಿ ಎಕ್ಸಸ್ ಆಗಿ, ಯಾಕಂದರೆ ಗೌರ್ಮೆಂಟು ಕೂಡ ಸಪ್ಲೈ ಮಾಡಿದೆ.
ಆಮೇಲೆ ಒಂದಷ್ಟು ಜನ NGOs ಕೂಡ ಸಪ್ಲೈ ಮಾಡಿದೆ, ಅವನು ಕೂಡ ನಾವು ಎಕ್ಸಸ್ ಆಗಿ ಇಟ್ಕೊಂಡು ಎಲ್ಲವನ್ನು ಈ ಒಂದು ವಾರದಲ್ಲಿ ಕಾರ್ಯ ಮಾಡ್ತಾ ಇದೆಯಾ ಅನ್ನೋದಕ್ಕೆ ಟ್ರಯಲ್ ರನ್ ಮಾಡಿದ್ದೀವಿ. ಎಲ್ಲ ಕಡೆಯೂ ಎಲ್ಲೆಲ್ಲಿ ನ್ಯೂನತೆಗಳಿದೆ ಅವನ್ನೆಲ್ಲ ಸರಿಪಡಿಸಲಿಕ್ಕೆ ಆಗಲೇ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಹೋಗಿದ್ದಾರೆ, ಇವತ್ತು 2-3 ಕಡೆ ಸರಿಪಡಿಸಿದ್ದಾರೆ. ಮೆಡಿಸಿನ್ಸ್ ಕೂಡ ರಿವ್ಯೂ ಮಾಡಿದ್ದೀವಿ ನಾವು. ನಮ್ಮ ಹತ್ರ ಏನು ಕಿಟ್ಗಳು ಹೊಸತಿ ನಾವು ಜಿಲ್ಲೆಯಲ್ಲಿ ಹಂಚಿದ್ವಿ, ಆ ಥರ ಕಿಟ್ಸು ಎಲ್ಲ ತಾಲೂಕು THOಗಳ ಹತ್ರ ಸಾಕಷ್ಟು ಕಿಟ್ಸ್ ಇದೆ, ಮಿನಿಮಮ್ 2-2 ಸಾವಿರ ಇದೆ ಆಲ್ರೆಡಿ. ಆ ನಿಟ್ಟಿನಲ್ಲೂ ನಾವು ಏನು ಶಾರ್ಟೇಜಸ್ ಇದೆ ಆ ಶಾರ್ಟೇಜಸ್ನ 1-2 ದಿನಗಳಲ್ಲಿ ಏನಾನ ಇದ್ದರೆ, ಇದುವರೆಗೂ ಶಾರ್ಟೇಜಸ್ ಏನು ಇನ್ನೂ DHO ಅವರು ನಮಗೆ ಹೇಳಿಲ್ಲ, ಆ ಥರದ್ದು ಏನಾನ ಇದ್ದರೆ ನಾವು ಅವ್ರಿಗೆ ಕೊಂಡುಕೊಡಲಿಕ್ಕೆ ನಮ್ಮ ಹತ್ರ ಸಾಕಷ್ಟು ಹಣಕಾಸು ಇದೆ, ಏನು ಸಮಸ್ಯೆ ಇಲ್ಲ. ಅದರ ಬಗ್ಗೆ ನಾನು ಇನ್ನೂ ಮೀಟಿಂಗ್ ಮಾಡಿಲ್ಲ, ಅದೊಂದು ಮೀಟಿಂಗ್ ಮಾಡಿಲ್ಲ ಈಗ. ಅದನ್ನು ಮೀಟಿಂಗ್ ಮಾಡಿ ನಾಳೆ ಅಥವಾ ನಾಳಿದ್ದು ನಾವಿಗೆ ನಿರ್ದೇಶನ ಕೊಡ್ತೇವೆ. ಆ್ಯಂಡ್ ಇನ್ನೊಂದು ಕೆಲಸ ಮಾಡಿದ್ದೇವೆ ನಾವು, ನಮ್ಮ DC ಮತ್ತು CO ಅವರು ಈಗ ಡಾಕ್ಟರ್ಸ್ನ ಎಲ್ಲ ನಮ್ಮ ಪ್ರೈವೇಟ್ ಡಾಕ್ಟರ್ಸ್ನ ಎಲ್ಲ ಕರೆದು ಅವರು ಕೂಡ ನಾವು ಏನೇನು ಮಾಡ್ತೀವಿ ಅಂತ ಹೇಳಿದ್ದೇವೆ. ಅಲ್ಲಿ ಈಗ ಸರ್ಕಾರದ ಆದೇಶದ ಪ್ರಕಾರ ಹೋದ್ಸತಿ ಇರ್ತಕ್ಕಂಥ ಸರ್ಕಾರ ಆದೇಶದ ಪ್ರಕಾರ 50% ಬೆಡ್ಸ್ ದೇ ಹ್ಯಾವ್ ಟು ಕಂಪಲ್ಸರಿಲಿ ಗಿವ್ ಟು ಗೌರ್ಮೆಂಟ್ ಅಂಡರ್ ABRKಯಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಏನು ಮಾಡ್ತಾರೆ ಆ ರಿಯಂಬರ್ಸ್ಮೆಂಟ್ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಮೀಟಿಂಗ್ ಮಾಡಿದ್ವಿ, ಎಲ್ಲರೂ ಸಹಕಾರ ಮಾಡ್ತೀವಿ ಅಂತ ಹೇಳಿದರೆ IMA ಮುಖಾಂತರ ಡಾಕ್ಟರ್ಸು ಬಂದಿದ್ದರು, ಎಲ್ಲ ಬಾಗಲಕೋಟೆ ಟೌನಿನ ಡಾಕ್ಟರ್ಸ್ ಎಲ್ಲ ಬಂದಿದ್ದಾರೆ. ಅದೇ ಥರ ಅವರು ಬೇರೆ IMA ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಬೇರೆ ತಾಲೂಕುಗಳಲ್ಲೂ ಅವರೇ ಮೀಟಿಂಗ್ ಮಾಡಿ ಇದನ್ನೆಲ್ಲ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಅದು ಕೂಡ ಅವರು ಒಪ್ಪಿಗೆಯನ್ನು ಸಿಕ್ಕಿದ್ದಾರೆ. ಸರ್, ಇದು ಟಮ್ ಅಥವಾ ಸಂಚಾರ ಶನಿವಾರ ಹೌದು, ಸಂಚಾರ ಅದೇ ಟ್ರಾನ್ಸ್ಪೋರ್ಟ್ದೊಂದು ಮೀಟಿಂಗ್ ಮಾಡಿಲ್ಲ ನಾವು. ಸಂಚಾರ ಮೋಸ್ಟ್ಲಿ ಇರಲ್ಲ, ಸ್ಯಾಟರ್ಡೆ ಸಂಡೇ ಇರಲ್ಲ. ಸರಿ, ಖಾಸಗಿ ಆಸ್ಪತ್ರೆಗಳಲ್ಲಿ ಎಷ್ಟು 50% ಆಫ್ ದೇರ್ ಬೆಡ್ಸ್. ಸರ್, ಈಗ ABRK ಪ್ರೈವೇಟ್ ಹಾಸ್ಪಿಟಲ್ ಬಿಲ್ ಬಗ್ಗೆ ಏನು ಮಾಹಿತಿ ಕೊಡ್ತೀವಿ ಸರ್? ಹೋದ ಸಲ ಸಿಕ್ಕಾಪಟ್ಟೆ ಬಿಲ್ ಮಾಡಿದ್ರು ಅಂತ ಆರೋಪ ಕೂಡ ಇದೆ ಹಾಸ್ಪಿಟಲ್ಸ್ನ. ಹೌದು, ಈ ಸತಿ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಎಲ್ಲ ಕಾನೂನಿನ ಅಡಿಯಲ್ಲಿ, ಅಂದರೆ ಸರ್ಕಾರ ನೀಡಿರ್ತಕ್ಕಂಥ ರೇಟ್ಸ್ ಪ್ರಕಾರ ನೀವು ಬಿಲ್ ಮಾಡಬೇಕು. ಅದಕ್ಕೆ ಹೋದ್ಸತಿ ಏನಾಯಿತು, ಎಮರ್ಜೆನ್ಸಿ ಥರ ಬಂದು ನಾವು ಕೂಡ ಸನ್ನದ್ಧರಾಗಿರಲ್ಲ, ಎಲ್ಲ ಆಗಿದ್ದೀವಿ. ರಿಜಿಸ್ಟ್ರೇಷನ್ ಆಗಿದೆ 50%. ಏನು ನಾವೇ ಅಂದರೆ DHO ಅವರೇ ಪೇಷಂಟ್ಸ್ನ ಅಲ್ಲಿ ಕಳಿಸ್ತಾರೆ, ಅವರೇ 50 ತುಂಬೋಗಿಲ್ಲ, ನಾವು ಹೇಳಿದವ್ರನ್ನೇ ತುಂಬಬೇಕು 50%. ಅವ್ರಿಗೆ ಸರ್ಕಾರ ಥ್ರೂ ABRK ರಿಯಂಬರ್ಸ್ಮೆಂಟ್ ಆಗ್ತದೆ. ಮಿಕ್ಕಿದ್ದು ಏನು 50% ಇರುತ್ತೆ ಅದನ್ನು ಅವ್ರು ತುಂಬಿಕೊಳ್ತಾರೆ. ತುಂಬಿಕೊಂಡ್ರು ಸಹಿತ ಸರ್ಕಾರ ನಿಗದಿಪಡಿಸಿರೋ ರೇಟಲ್ಲೇ ಅವ್ರು ಬಿಲ್ಲಿಂಗ್ ಮಾಡಬೇಕು ಅಂತ ಹೇಳಿದ್ವಿ. ಏನು ಹೇಳಿದ್ದೀವಿ ಆ ಆಪಾದನೆಗಳಿದೆ ಅಂತ ಕೂಡ ಅವ್ರಿಗೆ ಹೇಳಿದ್ದೇವೆ. ಅವ್ರು ಅದನ್ನೆಲ್ಲ ಈ ಸತಿ ಸರಿಪಡಿಸ್ತೀವಿ ಅಂತ ಹೇಳಿ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಸರ್, ಈಗ ABRK ಎಲ್ಲ ಆಸ್ಪತ್ರೆಗಳು ಒಪ್ಕೊಂಡಿದ್ದಾರೆ ಸರ್. ಯಾಕಂದ್ರೆ ಲಾಸ್ಟ್ ಟೈಮ್ ಇಲ್ಲ DC ಅವ್ರಿಗೆ ಇಲ್ಲ ಆ ಥರ ಅಲ್ಲ. DC ಅವ್ರು ಹೇಳ್ತಾರೆ, ಅವ್ರು ಕೇಳ್ತಾರೆ ಎಲ್ಲ. ಈ ಸತಿ ರಿಜಿಸ್ಟ್ರೇಷನ್ ಆಗಿರೋದ್ರ ಬಗ್ಗೆ ನಾನು ಖಾತ್ರಿಪಡಿಸ್ಕೊಂಡಿದ್ದೇನೆ. ಈ ಸತಿ ಯಾವುದೇ ಥರದ ವಿನಾಯಿತಿ ತೋರಿಸೋದಿಲ್ಲ ಅಂತ ಕೂಡ ಅವ್ರು ಹೇಳಿದ್ದೇವೆ. ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ನಾನು ಕೊಟ್ಟಿದ್ದೇನೆ, ಅದನ್ನು ಸೂಪರ್ವೈಸರ್ ಈ ಸತಿ ನಾನೇ ಖುದ್ದಾಗಿ ಮಾಡ್ತೀನಿ. ಯಾಕಂದ್ರೆ ಲಾಸ್ಟ್ ಟೈಮ್ ಸರ್ ಕೆಲವು ಆಸ್ಪತ್ರೆಗಳು ಎಷ್ಟು ನಿಯಮ ಉಲ್ಲಂಘನೆ ಮಾಡಿದ್ರು ತಮ್ಮ ಗಮನಕ್ಕಿತ್ತು. ಈ ಸಂದರ್ಭದಲ್ಲಿ ಅವ್ರ ಮೇಲೆ ಕ್ರಮ ಬೇಡ ಅನ್ನುವಂಥದ್ದು ರಿಯಾಯಿತಿ ಕೊಟ್ಟಿದ್ದೀವಿ. ಆ ನಂತರದಲ್ಲಿ ಅವ್ರ ದಿನ ಆಗಲಿಲ್ಲ. ನೀವು ಏನು ಹೇಳಿದ್ರಿ ಅದೇ ಒಂದು ವಿಚಾರವನ್ನು ಇವತ್ತು ಅವ್ರಿಗೆ ಪ್ರಸ್ತಾವ ಮಾಡಿದ್ದೇನೆ, ಅವ್ರು ಒಪ್ಕೊಂಡಿದ್ದಾರೆ. ಈ ಸತಿ ಆ ಥರ ಎಲ್ಲ ಆಗದಂಗೆ ನಾವೇ ಕಟ್ಟುನಿಟ್ಟಾಗಿ ನಾವು ಕ್ರಮ ಜರುಗಿಸ್ತೀವಿ. ಸರ್, ಗ್ರಾಮೀಣ ಪ್ರದೇಶದಲ್ಲಿ ಏನಾದರೂ ಉದ್ಯೋಗ ಖಾತ್ರಿ ಸೊ ಎಲ್ಲರಿಗೂ ನಮಸ್ಕಾರ. ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು SB ಅವರು ಹೇಳಿದ್ದು ಹೊರತುಪಡಿಸಿ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಕಣ್ಕಾವಳಿ ಇದು ಜಾಸ್ತಿ ಮಾಡ್ತೀವಿ. ಆದರೆ ಹೊರಗಿನ ಜಿಲ್ಲೆಗಳು ಅಥವಾ ಹೊರಗಿನ ರಾಜ್ಯದಿಂದ ಬರುವವರಿಗೆ ಅವ್ರಿಗೊಂದು ಸಾರಿ ಆರೋಗ್ಯ ತಪಾಸಣೆ ಮಾಡಿ ನೆಸೆಸರಿ ಟೆಸ್ಟಿಂಗ್ ಮಾಡಿ ಒಂದು ಕಂಟ್ರೋಲಲ್ಲಿ ಇಟ್ಟುಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಒಂದು ಎರಡನೇದು, ಮೊನ್ನೆ ನಮ್ಮ ಮಾನ್ಯ ಕರ್ನಾಟಕ ಸರ್ಕಾರ ಹೊರಡಿಸಿರುವ ಆದೇಶ ಅದು ಪ್ರಕಾರ, ಸರ್ಕ್ಯುಲರ್ ಪ್ರಕಾರ ಎಲ್ಲ ಕಟ್ಟುನಿಟ್ಟಾಗಿ ನಡೀತಾ ಇದೆ. ಉದಾಹರಣೆಗೆ ಈ ಮ್ಯಾರೇಜ್ಗಳಲ್ಲಿ ಎಷ್ಟು ಜನ ಭಾಗವಹಿಸಬೇಕು, ಇದೆಲ್ಲ ಬಗ್ಗೆ ರೂರಲ್ ಏರಿಯಾದಲ್ಲಿ ನಮ್ಮ PDOಗಳು ಮತ್ತು ಇದರ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಜವಾಬ್ದಾರಿ ಕೊಟ್ಟು ಉಲ್ಲಂಘನೆ ಆಗದೆ ನೋಡಿಕೊಳ್ಳುವುದು, ಮತ್ತು ಉಲ್ಲಂಘನೆ ಆದರೆ ಅದ್ರ ಬಗ್ಗೆ ಪೊಲೀಸ್ ಕ್ರಮ ಕೈಗೊಳ್ಳೋದಕ್ಕೆ FIR ಫೈಲ್ ಮಾಡೋಕ್ಕೆ ಅವರುಗಳು ಮುಂದಾಗಬೇಕನ್ನು ಕೂಡ ಹೇಳ್ತೀವಿ. ಮೂರನೇದು, ಯಾರಾದರೂ ಕೆಲಸ ಪ್ರಾಬ್ಲಮ್ ಆಗಿಬಿಟ್ರೆ ಹೊರಗಿಂದ ನಮ್ಮ ಜಿಲ್ಲೆಗೆ ಅವರವರ ಸ್ವಂತ ಊರಿಗೆ ಬಂದರೂ ಸಹ
ಅವರಿಗೆ ನರೇಗಾ ಅಡಿಯಲ್ಲಿ ನಾವು ಕೆಲಸ ಕೊಡ್ತೀವಿ. ಇದುವರೆ ನರೇಗಾ ವರ್ಕ್ ಅಥವಾ ಬೇರೆ ವರ್ಕ್ಸ್ ಡೆವಲಪ್ಮೆಂಟ್ ವರ್ಕ್ ಸ್ಟಾಪ್ ಮಾಡಿ ಏನು ಹೇಳಲಿಲ್ಲ. ಸೊ ಎಲ್ಲರಿಗೂ ಅನುಕೂಲ ಮಾಡಿಕೊಡುವ ರೀತಿ ನಾವು ಮಾಡ್ತೀವಿ. ಲಾಸ್ಟ್ ಇಯರ್ ಲೈಕ್ ಲಾಕ್ಡೌನ್ ಟೈಮಲ್ಲಿ ಕೂಡ ನರೇಗಾ ಅಡಿಯಲ್ಲಿ ಭಾಳಷ್ಟು ಜನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಸೊ ಈ ಬಾರಿ ಏನಾದರೂ ಅವಶ್ಯಕತೆ ಇದ್ದರೆ ಕೂಡ ಅವರಿಗೆ ನಾವು ಹೆಲ್ಪ್ ಮಾಡ್ತೀವಿ. ಅದು ಬಿಟ್ಟು ಲೈಕ್ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಆಶಾ ವರ್ಕರ್ಸ್ ಅವರ ಮುಖಾಂತರ ಲೈಕ್ ತಪಾಸಣೆ ಮಾಡೋದು, ಪಲ್ಸ್ ಆಕ್ಸಿಮೀಟರ್ ಮತ್ತು ಟೆಂಪ್ರೇಚರ್ ಟೆಸ್ಟಿಂಗ್ ಮಾಡೋದು ಕೂಡ ನಾವು ಮಾಡಿಕೊಳ್ತೀವಿ. 5 ನಮ್ಮ ಜಿಲ್ಲೆಗೆ ಗುರಿ 2,000 ಟಾರ್ಗೆಟ್ ಕೊಟ್ಟಿದ್ದಾರೆ. ಟೆಸ್ಟಿಂಗ್ ಪ್ರತಿನಿತ್ಯ 2,000 ಟೆಸ್ಟಿಂಗ್ ಮಾಡೋದು ನಾವು ಇನ್ನೂ ಜಾಸ್ತಿ ಮಾಡೋಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ಅದು ರೂರಲ್ ಏರಿಯಾಸಲ್ಲಿ ಎಸ್ಪೆಷಲಿ ಏನಾದರೂ ಪಾಸಿಟಿವ್ ಟೆಸ್ಟ್ ಬಂದರೆ ಆ ಊರಲ್ಲಿ ಮ್ಯಾಕ್ಸಿಮಮ್ ಟೆಸ್ಟ್ ಮಾಡೋಕ್ಕೆ ನಾವು ಟ್ರೈ ಮಾಡಿ ಈ ಒಂದು ಕೋವಿಡನ್ನು ಕಂಟೈನ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸರ್ ಈಗ ಕೃಷಿ ಚಟುವಟಿಕೆಗೆ ಅವಕಾಶ ಇದೆ ಕೃಷಿ ಚಟುವಟಿಕೆ ಇದೆ. ಸರ್ ಗ್ರಾಮೀಣ ಪ್ರದೇಶದಲ್ಲಿ ಲಾಕ್ಡೌನ್ 1 ಮತ್ತು 2 ನಾವು ನೋಡಿದ್ದೇವೆ. ಇದೇ ಸಂದರ್ಭವನ್ನು ಬಳಸಿಕೊಂಡು ಬಾಗಲಕೋಟೆ ಜಿಲ್ಲೆಯಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬಾಲ್ಯ ವಿವಾಹಕ್ಕೆ ಒಂದು ದಾರಿ ಮಾಡಿಕೊಡ್ತು. ಆ ಬಗ್ಗೆ ಈಗಲೇ ಏನಾದರೂ ಕ್ರಮ ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ಬಾಲ್ಯ ವಿವಾಹ ಜಾಸ್ತಿ ಆಗಿರ್ತಕ್ಕಂಥದ್ದು? ಸೊ ಬಾಗಲಕೋಟೆ ಜಿಲ್ಲೆಯಲ್ಲಿ ಲೈಕ್ ಫೇಸ್ 1 ಆದರೆ 2020 ಮತ್ತು 21 ಆ ಟೈಮಲ್ಲಿ ಜಾಸ್ತಿ ಬಾಲ್ಯ ವಿವಾಹ ನಡೆಯೋಕ್ಕೆ ಮುಂದಾದರೂ, ಬಟ್ ಮ್ಯಾಕ್ಸಿಮಮ್ ನಾವೆಲ್ಲ ತಡೆಗಟ್ಟಿದ್ದೀವಿ. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಕೂಡ ಫೈಲ್ ಮಾಡಿ ಈಗ ಕೇಸ್ಗಳು ನಡೀತಾ ಇದೆ. ಸೊ ಈ ವರ್ಷದಲ್ಲಿ ನಮಗೆ ಸ್ವಲ್ಪ ಜಾಸ್ತಿ ತಿಳುವಳಿಕೆ ಸಿಕ್ಕಿರೋದ್ರಿಂದ ಕಂಪ್ಲೇಂಟ್ ನಮಗೆ ತುಂಬ ಕಡಿಮೆ ಬರ್ತಾ ಇದೆ. ಸೊ ಉದಾಹರಣೆಗೆ ಈಗ ಕಳೆದ ಮ್ಯಾರೇಜ್ ಸೀಸನಲ್ಲಿ ತುಂಬ ಮಿನಿಮಮ್ ಕಂಪ್ಲೇಂಟ್ಸ್ ಬಂದಿತ್ತು. ಸೊ ಎಲ್ಲರಿಗೂ ಸ್ವಲ್ಪ ಭಯ ಬಂದಿದೆ, ಬಾಲ್ಯ ವಿವಾಹ ಮಾಡಿದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಎಲ್ಲರ ಮೇಲೇನೂ FIR ಫೈಲ್ ಮಾಡಿರೋದ್ರಿಂದ ಜನಕ್ಕೆ ಆ ಒಂದು ಎಚ್ಚರಿಕೆ ಇದೆ. ಆದ್ದರಿಂದ ಅದೇ ರೀತಿ ನಾವು ಮುಂದಿನ ದಿವಸಗಳಲ್ಲಿ ಕೂಡ ನಾವು ಕಣ್ಕಾವಲು ಇಟ್ಕೊಂಡು ಏನು ಗ್ರಾಮ ಪಂಚಾಯತ್ ಕಾರ್ಯಪಡೆಗಳಿದೆ, ಕಣ್ಕಾವಲು ಸಮಿತಿ ಇದ್ದಾರೆ, ಅವರ ಮುಖಾಂತರ ನಾವು ಮಾನಿಟರ್ ಮಾಡ್ತೀವಿ. ನಮಗೇನಾದರೂ ಕಂಪ್ಲೇಂಟ್ ಬಂದರೆ ಇಮಿಡಿಯೇಟ್ಲಿ ಮ್ಯಾರೇಜನ್ನು ಸ್ಟಾಪ್ ಮಾಡಿ ಯಾರೆಲ್ಲ ಇದ್ದಾರೋ ಅವ್ರ ಪ್ಯಾರೆಂಟ್ಸು ಮತ್ತು ಉಳಿದ ಎಲ್ಲರ ಮೇಲೇ ಈ ಬಾರಿ ಕೂಡ ನಾವು FIR ಮಾಡ್ತೀವಿ, ಅರೆಸ್ಟು ಆಗ್ತಾರೆ. ಸೊ ಆದ್ದರಿಂದ ಯಾರು ಈ ಥರ ಒಂದು ಬಾಲ್ಯ ವಿವಾಹ ಮಾಡೋಕ್ಕೆ ಹೋಗಬಾರ್ದು, ಟ್ರೈ ಮಾಡಬಾರ್ದು, ಇಲ್ಲಾಂದರೆ ಅವ್ರ ಮೇಲೆ ಖಂಡಿತ ಕಟ್ಟುನಿಟ್ಟಿನ ಕ್ರಮ ಆಗುತ್ತೆ ನನಗೆ ಹೇಳ್ಕೊಡ್ತೀನಿ. ಇವಾಗ ಇರ್ತಕ್ಕಂಥ ಸುತ್ತೋಲೆ ಪ್ರಕಾರ ಜಾತ್ರೆ ಇಲ್ಲ, ಬಟ್ ಆದರೂ ಕೂಡ ನಾವು ಅಧಿಕೃತವಾಗಿ ನಾಳೆ ಅಥವಾ ನಾಳಿದ್ದು ಅದರ ಬಗ್ಗೆ ನಾವು ನಿಮಗೆ ಮಾಹಿತಿ ಕೊಡ್ತೇವೆ. ಅಲ್ಲ ಸರ್, ಏನಂತ ಬಾದಾಮಿ ಜಾತ್ರೆ ಒಳಗೆ ನೀವು ಮಾಡ್ತೀರಿ ಇಲ್ಲ ಗ್ಯಾರಂಟಿ ಹೇಳಿದಂದರೆ ಈಗ ಅಲ್ಲಿ ತಿಂಗಳಾಂಗಟ್ಲೆ ಪ್ರಿಪ್ರೇಷನ್ ನಡೀತಿರ್ತೈತಿ. ಇಲ್ಲ ಆ ಪ್ರಿಪರೇಷನ್ ಎಲ್ಲ ಮೊನ್ನೆನೇ ತಮ್ಗೆ ಗೊತ್ತಿರೋ ಹಾಗೆ ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಶಾಸಕರು ಮೀಟಿಂಗ್ ಬೆಂಗಳೂರಿನಲ್ಲಿ ಮಾಡಿ ಅವ್ರಿಗೆಲ್ಲ ಹೇಳಿದ್ದಾರೆ, ಸರ್ಕಾರದ ಸುತ್ತೋಲೆ ಬಂದ ಮೇಲೆ ನಾವು ನಿರ್ಣಯ ತಗೊಳ್ತಾರೆ ಅಂತ. ಅದಕ್ಕೆ ನಾವು ಅಲ್ಲಿ ಪೊಲೀಸವರು ಮತ್ತು ನಮ್ಮ EO ಮತ್ತು ತಹಶೀಲ್ದಾರ್ 3 ಜನ ಕೂತು ಅಲ್ಲಿ ಯಾವುದೇ ಥರದ ನೀವು ಹೇಳ್ದಂಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅಂದರೆ ಶೆಡ್ ಹಾಕೋದಾಗಲಿ ಇದೆಲ್ಲ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ನಾವು ಇನ್ನು 2 ದಿವಸದೊಳಗಡೆ ನಾವು ಅದ್ರ ಬಗ್ಗೆ ಅಧಿಕೃತವಾಗಿ ಒಂದು ಸುತ್ತೋಲೆ ಹೊರಡಿಸಿ ಅದನ್ನು ಪ್ರಕಟಣೆ ಮಾಡ್ತೇವೆ. ಎಲ್ಲದರ ಕೊನೆಯಾಗಿ ಏನು ನಾವು ಇವಾಗ ನಿಬಂಧನೆಗಳು ಹೇಳಿದೆ, ಇದು ಯಾವುದು ಜನರ ಒಂದು ತೊಂದರೆಗೆ ಮಾಡಲಿಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇಲ್ಲ. ಏನು ನಮ್ಮ ಕೋವಿಡ್ಡಿಂದ ಲಾಸ್ಟ್ ಟೈಮು ಜನರಿಗೆ ತೊಂದರೆ ಆಗಿದೆ, ಆ ತೊಂದರೆಗಳು ಇಷ್ಟು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವಾಗ ನಾವು ಮುನ್ನೆಚ್ಚರಿಕಾ ಕ್ರಮವಾಗಿ ಇದು ಮಾಡ್ತಾ ಇದ್ದೇವೆ. ಜನರು ಯಾವುದೇ ಥರದ ಗಾಬರಿ ಆಗೋ ಅವಶ್ಯಕತೆಯೂ ಇಲ್ಲ. 2 ದಿನ ವೀಕೆಂಡ್ ಕರ್ಫ್ಯೂ ಇರುತ್ತೆ, ರಾತ್ರಿ ಹೊತ್ತು ಕರ್ಫ್ಯೂ ಇರುತ್ತೆ, ಬಿಟ್ಟರೆ ಬೇರೆ ಎಲ್ಲ ಸಹಜವಾಗೇ ನಡೀತಿದೆ. ಏನಂದರೆ ನಮ್ಮ ಜಿಲ್ಲಾಡಳಿತ ಅಂದರೆ ನಮ್ಮ 3 ಜನರ ವತಿಯಿಂದ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮಸ್ತ ನಾಗರಿಕರಿಗೆ ವಿನಂತಿ ಮಾಡಿಕೊಂಡು ಹೇಳೋದೇನೆಂದರೆ ಎಲ್ಲರೂ ಮಾಸ್ಕ್ ಹಾಕ್ಕೊಳ್ಬೇಕು, ಅಂತರವನ್ನು ಕಾಪಾಡ್ಕೋಬೇಕು, ಸ್ಯಾನಿಟೈಸ್ ಮಾಡ್ಕೋಬೇಕು. ಆಮೇಲೆ ಯಾವುದೇ ಥರದ ಕೆಮ್ಮು ಅಥವಾ ಜ್ವರ ಬಂದರೆ ಇಮಿಡಿಯೇಟಾಗಿ ಟೆಸ್ಟ್ ಮಾಡ್ಕೊಂಡು ಅದಕ್ಕೆ ಬೇಕಾದ ಅವಶ್ಯಕತೆ ಇರತಕ್ಕಂಥ ಟ್ರೀಟ್ಮೆಂಟ್ನ ಎಲ್ಲರೂ ತಗೋಬೇಕು. ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಮದ್ದು ಎಲ್ಲ ಮೆಡಿಸಿನ್ಸು ಎಲ್ಲ ಇದೆ, ಯಾರೂ ಅದಕ್ಕೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಹೋದ ಸತಿಗಿನ್ನ ನಾವು ತುಂಬ ಸನ್ನದ್ಧರಾಗಿದ್ದೇವೆ. ಯಾವುದೇ ಥರದ ಒಂದು ಇದು ಪೀಕ್ ಬಂದರೂ ಸಹಿತ ಅದನ್ನು ನಿಭಾಯಿಸಲಿಕ್ಕೆ ನಾವು ಸಮರ್ಥರಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆಪಟ್ಟು ತಮ್ಮೆಲ್ಲರಿಗೂ ನಮಸ್ಕಾರ. ಮಕ್ಕಳಿಗೆ ಎಷ್ಟು ಜನ ಮಕ್ಕಳಿಗೆ ಇವತ್ತಿನವರೆಗೂ ಮಕ್ಕಳಿಗೆ ಎಷ್ಟು ನಿನ್ನೆವರೆಗೂ 46 ಸಂಪೂರ್ಣವಾಗಿ ನಿಷೇಧ ಆಗಿರುತ್ತೆ. 100% ನಿಷೇಧ ಆಗಿದೆ. ಪುಣ್ಯಸ್ಥಾನ ಬಂದ್ ಸರ್, ಮಹಾಕೂಟನೂ ಬಂದ್ ಮಾಡ್ತೀವಿ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಬರುವಾಗ ವಿದ್ಯಾರ್ಥಿಗಳು ಅದನ್ನೇ
ಈ ಕೇಸಸ್ ಏನಿದೆ ಕೇಸಸ್ನ ನೋಡಿಕೊಂಡು ನಮಗೆ ನಮ್ಮ ರಾಜ್ಯ ಸರ್ಕಾರ ಸ್ವಲ್ಪ ಪವರ್ಸ್ ಕೊಟ್ಟಿರೋದ್ರಿಂದ ಶಾಲೆಗಳನ್ನು ಕಂಟಿನ್ಯೂ ಮಾಡಬೇಕೆ ಬೇಡವೆ ಅನ್ನೋದು ಮುಂದಿನ ದಿನಗಳಲ್ಲಿ, ಯಾಕಂದರೆ ಬರೀ 9 ಪ್ರಕರಣ 7 ಪ್ರಕರಣ ಇರುವಾಗ ಈಗಾಗಲೇ 1 ವರ್ಷದಿಂದ ನಮ್ಮ ಹುಡುಗರು ಶಾಲೆಗಳಿಗೆ ಹೋಗಿಲ್ಲ. ಈಗ ಒಂದು ಆ ಟ್ರ್ಯಾಕಲ್ಲಿ ಬಂದಿದ್ದಾರೆ. ಸಡನ್ನಾಗಿ ನಿಲ್ಲಿಸೋದು ಬೇಡ ಅಂಥೇಳಿ ನಾವು ಇವತ್ತರೆಗೂ ಏನು ಡಿಸಿಷನ್ ತೊಗೊಂಡಿಲ್ಲ. ಮುಂದೆ ಕೇಸ್ಗಳು ಯಾವ ಥರ ಬರುತ್ತೆ ಅದ್ರ ಮೇಲೆ ನಮಗೆ ಅಧಿಕಾರ ಕೊಟ್ಟಿರೋದ್ರಿಂದ ನಾವು ಅದನ್ನು ಸ್ಟಾಪ್ ಮಾಡೋದು, ಆ ಬಸ್ಗಳ ಅದು ಆನ್ಲೈನ್ ಪಾಠ ಮಾಡೋಕ್ಕೆ ಹೇಳೋದು ಎಲ್ಲ ಮಾಡೋದಕ್ಕೆ ಹೋಗ್ತೇವೆ. ಈಗ ಅದ ಸರ್, ಈಗ ಅವರು ಸ್ಕೂಲಿಗೆ ಬರ್ಬೇಕಾದ್ರೆ ಒಂದು ಬಸ್ ನೋಡಿ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಬಸ್ಸೇ ಇಲ್ಲ ಅದಕ್ಕೆ ಬರಲಿಕ್ಕೆ. ಅದು ಸೆಂಟ್ರಲ್ ಪ್ಲೇಸಲ್ಲಿ ಹಳ್ಳಿಯಿಂದ ನಡ್ಕೊಂಡು ಬಂದಿರ್ತಾರೆ. ಈಗ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಗದ್ನಿಕೆ ಸುತ್ತಮುತ್ತ ಹಳ್ಳಿಯವರು ಅಲ್ಲೆಲ್ಲ ಬಸ್ ಇರೋದು ಅಂತ ಕಾಶಿಗೆ ಬಂದಿರ್ತಾರೆ. ಸಿಕ್ಕಾಪಟ್ಟೆ ಒಂದು ಬಸ್ಸಿಗೆ ಬಿಟ್ಟಿರ್ತಾರೆ, ಹುಡುಗರೆಲ್ಲ ಬಿಟ್ಟಿರ್ತಾರೆ. ಇಲ್ಲ, ಅದನ್ನು ನಾವು KSRTC ಅವ್ರು ನಾಳೆ ಮೀಟಿಂಗ್ ಮಾಡ್ತೀವಿ. ಟ್ರಾನ್ಸ್ಪೋರ್ಟ್ ಮೀಟಿಂಗ್ ಮಾಡಿಲ್ಲ ನಾವು. ನೀವು ಗಮನಕ್ಕೆ ತಂದಿರೋಂಥದ್ದು ಯಾವ ಥರ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಬೇಕು, ನಂಬರ್ ಆಫ್ ಟ್ರಿಪ್ಸ್ ಜಾಸ್ತಿ ಮಾಡಬೇಕು, ಅವರ ಅವಶ್ಯಕತೆ, ಗಾಡಿಗಳ ಲಭ್ಯತೆ ಏನಿದೆ ನೋಡಿಕೊಂಡು ನಾವು ಅವ್ರಿಗೆ ನಿರ್ದೇಶನ ಕೊಡ್ತೇವೆ. ಸರ್, ಟೋಟಲ್ ಎಷ್ಟು ಕೇಸ್ ಬಂದ್ರೆ ಶಾಲೆಗಳೆಲ್ಲ ಬಂದು ಮೊದಲು ಎಷ್ಟು ಕೇಸ್ ಬಂದ್ರೆ ರೆಡ್ ಝೋನ್ ಅಂತ ಅಲರ್ಟ್ ಆದ ತಕ್ಷಣ ಆಗ್ಬಿಡ್ತೇವೆ, ಸರ್ಕಾರನೇ ಹೇಳ್ಬಿಡ್ತಾರೆ ರೆಡ್ ಝೋನ್ ಅಂತ, ಅವಾಗ ಮಾಡ್ತೀವಿ. ಸರ್, ಇನ್ನೊಂದು ಈ ವೀಕೆಂಡಲ್ಲಿ ಎಲ್ಲ ಅಂಗಡಿ ಮುಂಗಡಿ ಎಲ್ಲ ಬಂದಿರ್ತದೆ. ಅದೇ ಹೇಳ್ತಾರೆ, ಇಷ್ಟು ವೀಕೆಂಡ್ ಸಂದರ್ಭದಲ್ಲಿ ಎಲ್ಲ ಅಂಗಡಿ ಮುಂಗಡಿ ಎಲ್ಲ ಬಂದ ಎಲ್ಲ ಅಲ್ಲ, ಓಪನ್ ಮಾಡ್ಕೋಬೋದು ಕಿರಾಣಿ ಅಂಗಡಿಗಳೆಲ್ಲ. ಬಟ್ ಅವರು ಆ ಕಿರಾಣಿ ಅಂಗಡಿಗಳ ಮಾಲೀಕರುಗಳೇ ಒಂದು ನಿರ್ಣಯಕ್ಕೆ ಬಂದು ನಾವು ಶನಿವಾರ ಭಾನುವಾರ ತೆಗೆಯೋದಿಲ್ಲ ಅಂತ ಹೇಳಿ ನಾವು ಪ್ರಕಟಣೆ ಕೊಡ್ತೀವಿ, ಸಂಜೆ ಮೀಟಿಂಗ್ ಮಾಡ್ಕೊಂಡು ಅಂತ ಹೇಳಿದರೆ ಅಲ್ಲಿವರೆಗೆ ಕಾಯಬೇಕು. ಇನ್ನೊಂದು ಈ ವೈನ್ ಅಂಗಡಿ ಒಂದು ಸರ್, ವೈನ್ ಅಂಗಡಿ ಕ್ಲೋಸ್ ಹೇಳಿದ್ದೀವಿ ನಾವು. ಬಟ್ ಸರ್ಕಾರ ಅವರು ಅಬಕಾರಿ ಇಲಾಖೆಯವರು ಸುತ್ತೋಲೆ ಹೊರಡಿಸಬೇಕು. ಆ ಸುತ್ತೋಲೆ ಪ್ರಕಾರ ಗೈಡ್ಲೈನ್ಸ್ ಪ್ರಕಾರ ಅಂತೂ ಕ್ಲೋಸ್ ಇದೆ. ಈ ಗೈಡ್ಲೈನ್ಸ್ನಲ್ಲಿ ಬಾರ್ಗೆ ಪಬ್ಗೆ ಅವಕಾಶ ಇಲ್ಲ. ವಾರದಲ್ಲಿ 2 ದಿನ ಮಾತ್ರ, ಅದು ವೀಕೆಂಡ್ ಕರ್ಫ್ಯೂ. ಥ್ಯಾಂಕ್ ಯು. ಮೇಕೆದಾಟು ಸಂಬಂಧಿತ ಎಲ್ಲ